ಕೆ ಶಿವಕುಮಾರ್ ಅವ್ರು ಕೇಳ್ತಾರೆ. ಡಿಲೇ ಆಗಿರೋದು ಈ ಡೇಟ್ಗಳಲ್ಲ. ಇದರಲ್ಲಿ ಎರಡು ವಿಷಯ ಇದೆ. ನಾನು ನಿಮಗೆ ಈಗಾಗಲೇ ಹೇಳಿದೆ ಯೆಲ್ಲೋ ಲೈನ್ ಯಾವ್ಯಾವ ರೀತಿ ಸಮಸ್ಯೆಗಳಲ್ಲಿ ಇತ್ತು ಅಂತ. ಕಳೆದ ಎರಡೂವರೆ ವರ್ಷದಲ್ಲಿ BMRCL ನ ಯೆಲ್ಲೋ ಲೈನ್ ಅನ್ನ ಎಕ್ಸ್ಪೆಡೈಟ್ ಮಾಡುವಂತ ಅರ್ಜೆಂಟ್ ಆಗಿ ಕಾಮಗಾರಿ ಮುಗಿಸೋದಕ್ಕೆ ರಾಜ್ಯ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ? ಇವ್ರು ಏನ್ ಮಾಡಿದ್ದಾರೆ? ಇವತ್ತು ಬಂದು ಇಷ್ಟೆಲ್ಲ ಮಾತನಾಡ್ತಾ ಇರೋರು. ಇನ್ನು 30ನೇ ತಾರೀಕು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಬಂತು. ನಾನು 1ನೇ ತಾರೀಕು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. 1ನೇ ತಾರೀಕು ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಸರ್ ಇದು ಡಿಲೇ ಆಗಿದೆ ಪ್ರಾಜೆಕ್ಟ್, ನಿನ್ನೆ ಕ್ಲಿಯರೆನ್ಸ್ ಬಂತು ಅಂತ. ಒಂದೇ ಕ್ಷಣದಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಇಂಥ ಪ್ರಾಜೆಕ್ಟ್ಗಳು ಸಾರ್ವಜನಿಕರಿಗೆ ಇಮ್ಮಿಡಿಯೇಟ್ ಆಗಿ ಲೋಕಾರ್ಪಣೆ ಆಗಬೇಕು, ನಾನು ಈ ವಾರದಲ್ಲೇ ಟೈಮ್ ಕೊಡ್ತೀನಿ ಅಂತ ಹೇಳಿದ್ರು. 2 ಗಂಟೆ ಒಳಗಡೆ ಅವ್ರ ಆಫೀಸಿಂದ ಫೋನ್ ಬಂದು 10ನೇ ತಾರೀಕಿಗೆ ಮಾಡಬಹುದಾ ಅಂತ. ಇದು ಪ್ರಧಾನಮಂತ್ರಿಗಳು ಆದಷ್ಟು ಬೇಗ ಅಂತ ಮಾಡಿರುವಂತದ್ದು. ಅವ್ರಿಗೆ ಅರ್ಜೆನ್ಸಿ ಇದೆ, ಬೆಂಗಳೂರಿನ ಜನಕ್ಕೆ ಆದಷ್ಟು ಬೇಗ ಮೆಟ್ರೋ ಓಪನ್ ಆಗಬೇಕು ಅಂತ. ಪ್ರಧಾನಮಂತ್ರಿಗಳಿಗೆ ಅರ್ಜೆನ್ಸಿ ಇದೆ, ಬೆಂಗಳೂರಿನ ಜನ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿರೋರು ಮೆಟ್ರೋದಲ್ಲಿ ಓಡಾಡ್ಲಿ ಅಂತ. ರಾಜ್ಯ ಸರ್ಕಾರಕ್ಕೆ ಇದ್ರ ಬಗ್ಗೆ ಅರ್ಜೆನ್ಸಿ ಇಲ್ಲ. ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ನೀವು ಹಿಂದೆ CMRS ಅಪ್ರೂವಲ್ ಬಂದಾದ ಮೇಲೆ ಇವು ರಾಜ್ಯದಿಂದ BMRCL UDD ಇಲಾಖೆಗೆ ಪತ್ರ ಬರೆಯೋರು, UDD ಇಲಾಖೆಯವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯೋರು, ಮುಖ್ಯಮಂತ್ರಿಗಳು ಜಾಯಿಂಟ್ ಸೆಕ್ರೆಟರಿ ಪತ್ರ ಬರೆಯೋರು, ಜಾಯಿಂಟ್ ಸೆಕ್ರೆಟರಿಯಿಂದ ಚೇರ್ಮನ್ ಸೆಕ್ರೆಟರಿಗೆ ಹೋಗೋದು, ಅಲ್ಲಿಂದ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗೋದು, ಈ ಎಲ್ಲಾ ಪತ್ರ ವ್ಯವಹಾರಗಳಾಗುವಷ್ಟೊತ್ತಿಗೆ ಹೆಚ್ಚು ಕಡಿಮೆ 3 ತಿಂಗಳಾಗಿರ್ತಿತ್ತು. ಅವ್ರಿಗೇನ್ ಸಮಸ್ಯೆ ಇಲ್ಲ ಸರ್, ಅರ್ಜೆಂಟ್ ಇಲ್ವಲ್ಲ ಅವರಿಗೆ. ಅರ್ಜೆಂಟ್ ಇರೋದು ಯಾರಿಗೆ ಅಂತಂದ್ರೆ, ಯಾರು ರಸ್ತೆಯಲ್ಲಿ 2 ಗಂಟೆ ಆಫೀಸಿಗೆ ಹೋಗಕ್ಕೆ ಒದ್ದಾಡ್ತಾರೆ ಅವರಿಗೆ. ಝೀರೋ ಟ್ರಾಫಿಕ್ ಅಲ್ಲಿ ಓಡಾಡೋರಿಗೆ ಯಾವ ಅರ್ಜೆಂಟ್ ಮೆಟ್ರೋ ಬೇಕು ಅಂತ. ಇವತ್ತು ಈ ಪ್ರಾಜೆಕ್ಟ್ ಡಿಲೇ ಆಗಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಫುಲ್ ಟೈಮ್ MD ಅನ್ನ ಅಪಾಯಿಂಟ್ ಮಾಡದಲ್ಲೇ ಇದ್ದಿತ್ತು. ಕೇಂದ್ರ ಸರ್ಕಾರ CRRC, ಮೆಲ್ಕೋ, ಟಿಟಾಗರ್ ಜೊತೆಗೆ ಸರಿಯಾಗಿ ಕೋಆರ್ಡಿನೇಷನ್ ಮಾಡದಲ್ಲೇ ಇದ್ದಿತ್ತು. ಇವೆಲ್ಲವೂ ಮೂಲ ಕಾರಣಗಳಿವೆ. ಅದನ್ನ ನಾನು ನಾಳೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅದನ್ನೆಲ್ಲ ವಿಷಯ ತಿಳಿಸ್ತೀನಿ. ಬಟ್ ಇವತ್ತು ಯಾವ್ದಾದ್ರೂ ಒಂದು ಸಾರ್ವಜನಿಕ ಪ್ರಾಜೆಕ್ಟ್ ನ ಬೇಗ ಓಪನ್ ಮಾಡಿ ಅನ್ನೋದೇ ಇವತ್ತು ರಾಜ್ಯದಲ್ಲಿ ಸಮಸ್ಯೆ ಆಗ್ಬಿಟ್ಟಿದೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತದೆ. ಅರ್ಜೆಂಟ್ ಆಗಿ ಓಪನ್ ಮಾಡಿ, ಟೈಮ್ ಲೈನ್ ಪ್ರಕಾರ ಕೆಲಸ ಮಾಡಿ, ಜನಕ್ಕೆ ಆದಷ್ಟು ಬೇಗ ನೀವು ಫ್ಲೈಓವರ್, ಮೆಟ್ರೋ ಎಲ್ಲದನ್ನು ಬೇಗ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಡಿ ಅಂತ ಅರ್ಜೆಂಟ್ ಮಾಡೋದೇನೇನೆ ಇವತ್ತು ತಪ್ಪು ಅನ್ನೋದಾದ್ರೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಹೊಸ ತಲೆಮಾರಿನ ನಾಯಕ. ಬೆಂಗಳೂರಿಗೆ, ರಾಜ್ಯಕ್ಕೆ, ದೇಶಕ್ಕೆ ಈ ರೀತಿಯ ಪೊಲಿಟಿಕಲ್ ಕಲ್ಚರ್ ಬೇಕು ಅನ್ನುವಂಥದ್ದೇನೆ ಪ್ರಧಾನಮಂತ್ರಿಗಳು ಇವತ್ತು ಸ್ಥಾಪನೆ ಮಾಡಿದ್ದಾರೆ.